ಆವತ್ತು ಮೇಲ್ಕೋಟೆನಲ್ಲಿ ನಮ್ ಕಣ್ ಮುಂದೆನೆ. ವಿದ್ಯಾ, ಅವ್ರ ಹತ್ರ ಮಾತಾಡಕ್ ಏನು ಉಳ್ದಿಲ್ಲ ಬಿಡು. ಐಶ್ವರ್ಯ ಅವ್ರೆ, ನೀವ್ ಹಿಂಗ್ ಅನ್ಬಿಟ್ರೆ ಹಿಂಗೆ ಹೇಳಿ? ಅವತ್ತೇನೋ ಗೊತ್ತಿಲ್ಲದೆ ಅಟ್ಟೆಲ್ಲ ಆಗೋಯ್ತು. ಓ, ಗೊತ್ತಿಲ್ದೆ ಅಷ್ಟೆಲ್ಲ ಆಯ್ತಾ? ಇದನ್ನ ನಾವ್ ನಂಬೇಕಾ? ನೀವ್ ಇದನ್ನ ಗೊತ್ತಿದ್ದೇ ಮಾಡಿದ್ದೀರಾ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ನಮಗ್ ಮಾತಾಡಕ್ ಇಷ್ಟ ಇಲ್ಲ, ನೀವಿನ್ ಹೋಗ್ಬೋದು. ನೋಡಿ, ನನ್ಗೆ 10 ನಿಮಿಷ ಟೈಮ್ ಕೊಡಿ, ಎಲ್ಲಾನು ಬುಡ್ಸೇಳಿ ನಾನೇನು ಅನ್ನೋದನ್ನ ತಿಳಿಸ್ಕೊಟ್ಟೋಯ್ತೀನಿ. ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ಪ್ಲೀಸ್ ಹಿಂಸೆ ಕೊಡ್ಬೇಡಿ, ಇಲ್ಲಿಂದ ಹೊರಡಿ. ಐಶ್ವರ್ಯ ಅವ್ರೆ, ಮಾತಾಡಕ್ ಇಷ್ಟ ಇಲ್ಲ ಅಂದಿದ್ ಅರ್ಥ ಆಗ್ಲಿಲ್ವಾ? ನೀವಾದ್ರೂ ಹೇಳಿ, 4 ಮಾತಾಡ್ಕೊಂಡು ಹೋಯ್ತೀನಿ. ಮಾತಾಡಕ್ ಮ್ಯಾಟ್ರೇ ಇಲ್ಲ ಅಂದ್ಮೇಲೆ ಇನ್ನೇನ್ ಮಾತಾಡ್ತೀರಾ? ವಿದ್ಯಾ, ನೀನಾದ್ರೂ ನನ್ನ ಮಾತು ಕೇಳು. ಸಾರಿ, ನೀವ್ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಯ್ತು ನೋಡಿ. ಅವತ್ತೇ ನಿಮ್ ಮೇಲಿದ್ದ ಗೌರವ ಸತ್ತೋಯ್ತು. ಪ್ಲೀಸ್, ನೀವ್ ಇಲ್ಲೇ ಇದ್ದು ನಮ್ಮ ಮನ್ಸಿಗೆ ನೋವು ಕೊಡ್ಬೇಡಿ, ದಯವಿಟ್ಟು ಹೊರಡಿ. ಐಶ್ವರ್ಯ ಅವ್ರೆ, ನಿಮ್ ಪಾಲಿಗೆ ಐಶ್ವರ್ಯ ಇಲ್ಲ. ಹಂಗಂದ್ರೆ ಸಂಬಂಧ ಕಡ್ದೋಯ್ತು ಅಂತಾನೆ ಅರ್ಥನಾ? ಮನೆಯಲ್ಲಿ ಎಲ್ರೂ ನೋಡಿ ನಿಶ್ಚಯ ಮಾಡಾಯ್ತು. ಅಷ್ಟೇ ಅಲ್ಲ, ಸಂಬಂಧಿಕರಿಗೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಾಗಿದೆ. ಇವಾಗ ನಿಂತೋದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಮ ಅಮ್ಮನ್ಗಿಲ್ಲ. ನಾವ್ ನಮ್ಮ ಅಮ್ಮನ್ ಕಳ್ಕೊಬೇಕಾಗತ್ತೆ. ಅದ್ ಒಂದೇ ಒಂದ್ ಕಾರಣಕ್ಕೆ ಈ ಮದ್ವೆ ನಡೆಯುತ್ತೆ. ಅಷ್ಟೇ ಅಲ್ಲ, ಮದ್ವೆ ಆದ್ಮೇಲೆ ಏನ್ ಸಂಬಂಧ ಇರ್ಬೇಕೋ ಅದ್ ಹಾಗೇ ಇರುತ್ತೆ. ನೀವ್ ಇಷ್ಟ ಹೇಳಿದ್ರಲ್ಲ, ನನಗೆ ಈಗ ನೆಮ್ಮದಿ ಆಯ್ತು. ಲಗ್ನ ಆದ್ಮೇಲೆ ನಿಮ್ಗೆ ಹೆಂಗ್ ಸಮಾಧಾನ ಮಾಡ್ಬೇಕು ಅನ್ನೋದು ನನಗೆ ಸಂದಾಗ ಗೊತ್ತದೆ. ನಾನೇನು ಬರ್ತೀನಿ. ವಿದ್ಯಾ, ಹೋಗಿದ್ ಬರ್ತೀನಿ.